ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 10. ಯೋಗೀಶ್ವರ. ಶ್ರೀರಾಮ ಶ್ರೀಕೃಷ್ಣರಂತಹ ಅವತಾರಗಳಿಂದ ದುಷ್ಟ ಶಿಕ್ಷಣವಾಗುತ್ತದೆ. ಶ್ರೀ ದತ್ತಾತ್ರೇಯ, ಶ್ರೀ ದಕ್ಷಿಣಾಮೂರ್ತಿಯಂತಹ ಅವತಾರಗಳು ಮಾನವನಿಗೆ ಅಧ್ಯಾತ್ಮ ವಿದ್ಯೆಯನ್ನು ಒದಗಿಸಿ ಧರ್ಮವನ್ನು ಪೋಷಿಸುತ್ತವೆ. ಸದ್ಗುರುಗಳೆಲ್ಲ ಇವರ ರೂಪಗಳೇ. ಇವರು ಪೂರ್ಣ ಸಿದ್ಧರಾಗಿಯೇ ಅವತರಿಸಿರುತ್ತಾರೆ. ಆದರೂ ಅವರು ಕೂಡ ತಾವು ಸದ್ಗುರುವನ್ನು ಸೇವಿಸಿಯೇ ಪಾರಾದರೆಂದು ಹೇಳಿ ಸಾಧಕರಿಗೆ ಆದರ್ಶರಾಗುತ್ತಾರೆ. ಶ್ರೀ ದತ್ತಾತ್ರೇಯ 74 ಗುರುಗಳಿಂದ ಜ್ಞಾನಾರ್ಜನೆ ಮಾಡಿದನೆಂದು ಭಾಗವತ ಹೇಳುತ್ತದೆ. ಹುಟ್ಟಿದಾಕ್ಷಣವೇ ಪ್ರಣವನ್ನುಚ್ಚರಿಸಿ ಉಪನಯನವಾದ ಕೂಡಲೇ ವೇದಗಳನ್ನು ಪಠಿಸಿದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯೂ ಕೂಡ ಬಾಲ್ಯದಲ್ಲಿ ತನ್ನ ತಾಯಿಗೆ ಬಾಯಲ್ಲಿ ವಿಶ್ವರೂಪವನ್ನು ತೋರಿಸಿದ ಶ್ರೀಕೃಷ್ಣನ ಹಾಗೆ ಸದ್ಗುರುವನ್ನು ಸೇವಿಸಿದರು. ಇವರಾರು ತಾವೇ ದೇವರೆಂದು ಗುರುಗಳೆಂದು ಹೇಳಿಕೊಳ್ಳಲಿಲ್ಲ. ಭಕ್ತರೇ ಅವರವರ ಅನುಭವದ ದ್ವಾರ ಅವರನ್ನು ಹಾಗೆ ಗುರುತಿಸಿದರು. ಶ್ರೀ ಸಾಯಿಯೂ ಸಹ ತಾವು ಬಡ ಫಕೀರನೆಂದು ಭಗವಂತನ ಗುಲಾಮನೆಂದು ಹೇಳುತ್ತಿದ್ದರು. ಯಾವ ಹಣ್ಣು ತಾನು ಹಣ್ಣೆಂದು ಡಂಗುರ ಹೊಡೆಯುವುದಿಲ್ಲ, ಬೆಳಕು ತಾನು ಬೆಳಕೆಂದು ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ. ಶ್ರೀಮತಿ ತಾರ್ಕಾಡ್ ಮತ್ತು ಆಕೆಯ ಮಗ 1912ರಲ್ಲಿ ಶಿರಡಿಗೆ ಬಂದರು. ಆ ಹುಡುಗನನ್ನು 18 ರೂಪಾಯಿ ದಕ್ಷಿಣೆ ಕೇಳಿದರು ಬಾಬಾ. ಆ ಹುಡುಗ ಅದನ್ನು ತೆಗೆದುಕೊಂಡು ಹೋಗುವತ್ತಿಗೆ ಅಲ್ಲಿ ಜೋಗ ಕೆಲವು ಭಕ್ತರಿಗೆ ಧ್ರುವ ಚರಿತ್ರೆ ಎನ್ನುವುದಿ ವಿವರಿಸುತ್ತಿದ್ದನು. ಆ ಹುಡುಗ ತಕ್ಷಣವೇ ಸಾಯಿಯ ಬಳಿಗೆ ಹಿಂದಿರುಗಿ, ಸಾಯಿ, ನನ್ನನ್ನೇತಕ್ಕೆ ಅಲ್ಲಿಗೆ ಕಳಿಸಿದಿರಿ? ನಿಮ್ಮಂತಹ ಸಾಧುಗಳು ದೇವರು ಪ್ರಸಾದಿಸುವ ಶಕ್ತಿಯನ್ನು ಹೊಂದಿರುವ ಮನುಷ್ಯರೇ ಹೊರತು ದೈವ ಸ್ವರೂಪರಲ್ಲವೆಂದು ಆತ ಹೇಳುತ್ತಿದ್ದಾನೆ. ಭಗವಂತ ತನ್ನನ್ನು ದೂರಿದರೂ ಕೋಪಗೊಳ್ಳುವುದಿಲ್ಲ. ನಿಮ್ಮಂತಹ ಸಾಧುಗಳನ್ನು ಹೀನಾಯವಾಗಿ ಕಂಡಲ್ಲಿ ಸಹಿಸುವುದಿಲ್ಲ ಅಲ್ಲವೇ ಎಂದನು. ಬಾಬಾ ನಕ್ಕು, ಆತ ಹೇಳಿದ್ದು ನಿಜ. ನಾನು ಫಕೀರನೇ ಹೊರತು ದೇವರಲ್ಲ. ದೇವರೆಂದರೆ ಅತಿ ದೊಡ್ಡವನು, ಅವನ ಸಮಾನರಾರಿಲ್ಲ ಎಂದರು. ಆ ಹುಡುಗ, ಸಾಯಿ, ನೀವು ಮಾತಿನಲ್ಲಿ ನನ್ನನ್ನು ಮರಳು ಮಾಡುತ್ತಿದ್ದೀರಾ, ಆದರೇನು ನೀವು ದೇವರೇ ಎಂದನು. ಬಾಬಾ ಆ ಬಾಲಕನ ತಲೆಯನ್ನು ಸವರುತ್ತಾ, ನೀನು ನಿತ್ಯವೂ ಸದ್ಗ್ರಂಥ ಪಾರಾಯಣ ಮಾಡು, ನಾಮಜಪ ಮಾಡು ಎಂದರು. ಆ ಹುಡುಗ, ಅದು ಮಧ್ಯದಲ್ಲಿ ನಿಂತು ಹೋದರೆ ದೋಷವಲ್ಲವೇ? ಆದ್ದರಿಂದ ನಾನು ಮಾಡುವುದಿಲ್ಲ ಎಂದನು. ಸಾಯಿ ಸಂತೋಷದಿಂದ, ನಿನ್ನ ಮಗನ ಎಲ್ಲ ಜವಾಬ್ದಾರಿಯೂ ನನ್ನದೇ ಎಂದು ಅವನ ಮೇಲೆ ತಮ್ಮ ಯೋಗ ದೃಷ್ಟಿಯನ್ನು ಬೀರಿದರು. ನಿಜವಾದ ಗುರು ಹೇಗೆ ವ್ಯವಹರಿಸುವರೆಂದು ತೋರಿಸುತ್ತದೆ ಈ ಘಟನೆ. ಸಾಯಿ ಕೇವಲ ಯೋಗಾಭ್ಯಾಸವನ್ನು ಮಾಡಿ ಕೆಲವು ಅದ್ಭುತ ಶಕ್ತಿಗಳನ್ನು ಪಡೆದಿರುವ ಸಾಧುವೆಂದು ತಿಳಿದ ಕೆಲವು ಜನ ಅವರು ಏನು ಸಾಧನೆ ಮಾಡಿರುವರೆಂದು ಗಮನಿಸುತ್ತಿದ್ದರು. ಕೆಲವು ಯೋಗಿಗಳು ತಮ್ಮ ಜೀರ್ಣಕೋಶವನ್ನು ಶುಭ್ರವಾಗಿಡಲು 3 ಅಂಗುಲ ಅಗಲ 22 ಅಡಿ ಉದ್ದದ ಶುಭ್ರವಾದ ಬಟ್ಟೆಯನ್ನು ನಿಧಾನವಾಗಿ ನುಂಗಿ ಅದನ್ನು ಜೀರ್ಣಕೋಶದಲ್ಲಿಯೇ ಅರ್ಧ ಗಂಟೆ ಬಿಟ್ಟಿದ್ದು ಅನಂತರ ನಿಧಾನವಾಗಿ ಹೊರಕ್ಕೆಳೆಯುತ್ತಾರೆ. ಆದರೆ ಬಾಬಾ ಮಾಡಿದ ಈ ಧೋತಿ ಅದ್ಭುತ ತರಹವಾದದ್ದು. 3 ದಿನಗಳಿಗೊಮ್ಮೆ ಅವರು ಬಾವಿಯ ಹತ್ತಿರ ಹೋಗಿ ತಮ್ಮ ಕರಳನ್ನು ಹೊರಕ್ಕೆ ಕಕ್ಕಿ ತೆಗೆದು ನೀರಿನಲ್ಲಿ ತೊಳೆದು ಅನಂತರ ಅದನ್ನು ಮರದ ಕೊಂಬೆಯ ಮೇಲೆ ಹರಿವಿ ಪುನಃ ಅದನ್ನು ನುಂಗಿ ಬಿಡುತ್ತಿದ್ದರು. ಶಿರಡಿ ನಿವಾಸಿ ಅಪ್ಪಾಬಿಲ್ ಗ್ರಾಮದಲ್ಲಿ ರಾತ್ರಿ ಕಾವಲು ಕಾಯುತ್ತಿದ್ದನು. ಆತ ಒಂದು ರಾತ್ರಿ ಮಸೀದಿಗೆ ಹೋದಾಗ ಅಲ್ಲಿ ಬಾಬಾ ದೇಹದ ಅಂಗಾಂಗಗಳೆಲ್ಲವೂ ಬೇರೆ ಬೇರೆಯಾಗಿ ಬಿದ್ದಿರುವುದನ್ನು ನೋಡಿದನು. ಯಾರೋ ದುರ್ಜನರು ಬಾಬಾ ಹತ್ಯೆ ಮಾಡಿರಬೇಕೆಂದು ಭಾವಿಸಿ ಮೊದಲು ಈ ಸಂಗತಿಯನ್ನು ಊರಿನ ಶಾನ್ಭೋಗ್ ಪಟೇಲರಿಗೆ ತಿಳಿಸಬೇಕೆಂದು ಕೊಂಡನು. ಧೈರ್ಯ ಸಾಲದೆ ಭಯಗ್ರಸ್ತನಾಗಿ ವಾಪಸ್ಸು ಮನೆಗೆ ಹೋಗಿ ಹೊರಕ್ಕೆ ಬರಲಿಲ್ಲ. ಮಾರನೇ ದಿನ ಮಸೀದಿಗೆ ಹೋದವರು ಈ ಪ್ರಸ್ತಾಪವನ್ನೇ ಮಾಡಲಿಲ್ಲ. ಆಶ್ಚರ್ಯದಿಂದ ಅವನು ಮಸೀದಿಯೊಳಕ್ಕೆ ಕಾಲಿಟ್ಟಾಗ ಬಾಬಾ ಆತನನ್ನು ನೋಡಿ, ರಾತ್ರಿ ಭಯಬಿದ್ದೀಯೇನು ಎಂದರು. ಸಾಯಿ ಖಂಡಯೋಗ ಮಾಡುತ್ತಾರೆಂದು ಆಮೇಲೆ ಎಲ್ಲರಿಗೂ ತಿಳಿಯಿತು. ಸಾಯಿ ಮಸೀದಿಯಲ್ಲಿ ನೆಲದ ಮೇಲೆ ಮಲಗಿಕೊಳ್ಳುವುದನ್ನು ನೋಡಿ ನಾನಾ ಸಾಹೇಬ್ ದೆಂಗ್ಲೆ 4 ಮಾರು ಉದ್ದ 1 ಮೊಳ ಅಗಲದ ಮರದ ಹಲಿಗೆಯನ್ನು ಸಮರ್ಪಿಸಿದನು. ಬಾಬಾ ಅದನ್ನು ಸಣ್ಣ ಹರಕಲು ಚಿಂದಿ ಬಟ್ಟೆಗಳಿಂದ ಕಟ್ಟಿ ಮಸೀದಿಯ ತೊಲೆಯಿಂದ 3 ಅಡಿ ಕೆಳಕ್ಕೆ ಆ ಹಲಿಗೆಗಳನ್ನು ಇಳಿಬಿಟ್ಟರು. ರಾತ್ರಿ ಹೊತ್ತು ಅದರ 4 ಮೂಲೆಗಳಲ್ಲೂ ಹಣತೆಗಳನ್ನು ಹಚ್ಚಿಟ್ಟು ಅವುಗಳ ಮಧ್ಯದಲ್ಲಿ ತಾವು ಮಲಗಿಕೊಳ್ಳುತ್ತಿದ್ದರು. ಆ ಹಲಿಗೆಯ ಭಾರವನ್ನು ತಡೆಯುವುದೋ ಇಲ್ಲವೋ ಎನ್ನುವ ಆ ಚಿಂದಿ ಬಟ್ಟೆಗಳು ಬಾಬಾರವರನ್ನು ತಡೆಯುತ್ತಿದ್ದವು. ಇದೇನು ವಿಚಿತ್ರ! ಅಷ್ಟೇ ಅಲ್ಲ, ಮಸೀದಿಯಲ್ಲಿ ಯಾವ ಏಣಿಯೂ ಇರಲಿಲ್ಲ. ಬಾಬಾ ಆ ಹಲಿಗೆಯ ಮೇಲಕ್ಕೆ ಹೇಗೆ ಹತ್ತುತ್ತಿದ್ದರು, ಹೇಗೆ ಅಲ್ಲಿಂದ ಇಳಿಯುತ್ತಿದ್ದರು ಎನ್ನುವುದು ಯಾರಿಗೂ ತಿಳಿಯದು. ಅಲ್ಲಿಯವರೆಗೂ ಕೆಳಗೆ ಇದ್ದ ಬಾಬಾ ಅದರ ಮೇಲೆ ಮಲಗಿದಂತೆ ಕಾಣುತ್ತಿದ್ದರು, ಇಳಿಯುತ್ತಿದ್ದರು ಹಾಗೆಯೇ. ಇದನ್ನು ನೋಡುವುದಕ್ಕೆ ಜನ ಕಿಕ್ಕಿರಿದು ಸೇರುತ್ತಿದ್ದುದರಿಂದ ಅವರು ಒಂದು ದಿನ ಆ ಹಲಿಗೆಯನ್ನು ಮುರಿದು ದಣಿಯಲ್ಲಿ ಹಾಕಿದರು. ಎಚ್ಚರವಾಗಿದ್ದು ಕಣ್ಣು ಬಿಟ್ಟುಕೊಂಡು ನಿದ್ರಿಸುವವರಿಗೆ ಮಾತ್ರ ಅದು ಸಾಧ್ಯ ಎನ್ನುತ್ತಿದ್ದರು ಬಾಬಾ. ಅವರು ನಿದ್ರೆ ಮಾಡುತ್ತಿದ್ದಾಗ ಮೈಲ್ಸಾಪತಿಯ ಕೈಯನ್ನು ತಮ್ಮ ಎದೆ ಗುಂಡಿಗೆಯ ಮೇಲಿಟ್ಟು, ನನ್ನ ಹೃದಯದಲ್ಲಿ ನಿರಂತರ ನಡೆಯುವ ದೈವ ಸ್ಮರಣೆಯನ್ನು ಗುರುತಿಸು ಎಂದು ಮೈಲ್ಸಾಪತಿಗೆ ಬಾಬಾ ಒಮ್ಮೆ ಹೇಳಿದ್ದರು.
ಶಿರಡಿಯ ರಸ್ತೆ ಮಗ್ಗಲಲ್ಲೇ ಇದೆ ಲಂಡಿ ತೋಪು. ಬಾಬಾ ದಿನಕ್ಕೆರಡು ಬಾರಿ ಸ್ವಲ್ಪ ಹೊತ್ತು ಅವರೊಬ್ಬರೇ ಈ ತೋಪಿಗೆ ಹೋಗಿ ಬರುತ್ತಿದ್ದರು. ಆಗಾಗ ಸೇವಕ್ ಅಬ್ದುಲ್ಲಾ ಅವರ ಜೊತೆ ಇರುತ್ತಿದ್ದ. ಈ ವಿಷಯವನ್ನು ಹೀಗೆ ಹೇಳಿದ್ದಾನೆ. ಆ ತೋಪಿನಲ್ಲಿ ಒಂದು ಕಡೆ 2 ಅಡಿ ಆಳದ ಒಂದು ಗುಂಡಿಯಲ್ಲಿ ಅಖಂಡ ದೀಪವನ್ನಿಟ್ಟರು ಬಾಬಾ. ಅದು ಆರಿ ಹೋಗದಂತಿರಲು ಅದರ ಮೇಲೊಂದು ತಗಡಿನ ರೇಖು, ಸುತ್ತಲೂ ಸುಮಾರು 20 ಪರದೆಗಳಿರುತ್ತಿದ್ದವು. ನಾನು ದೀಪ ಆರಿ ಹೋಗದಂತೆ ನೋಡಿಕೊಳ್ಳುತ್ತಾ ಇದ್ದೆ. ಸಾಯಿ ಅದರ ಹತ್ತಿರ ಕುಳಿತಿರುತ್ತಿದ್ದರು. ಅವರು ಕುಳಿತ ಸ್ಥಳದಿಂದ ದೀಪ ಕಾಣಿಸುತ್ತಿರಲಿಲ್ಲ. ಅವರ ಹತ್ತಿರ 2 ಬಕೆಟ್ ನೀರು ಇಡುತ್ತಿದ್ದೆ. ಅವರು ಆ ನೀರನ್ನು ಎಲ್ಲ ದಿಕ್ಕುಗಳಲ್ಲೂ ಚೆಲ್ಲಿ ಒಂದೊಂದು ದಿಕ್ಕಿನಲ್ಲಿಯೂ ಕೆಲವು ಅಡಿ ಹೆಜ್ಜೆ ಹಾಕಿ ಅಲ್ಲಿ ತದೇಕ ಚಿತ್ತರಾಗಿ ನೋಡುತ್ತಿದ್ದರು. ಆಗ ಅವರು ಯಾವುದಾದರೂ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರೇನೋ ನನಗೆ ಗೊತ್ತಿಲ್ಲ. ಹಾಗೆಯೇ ಊರಿಗೆ ಉತ್ತರದಲ್ಲಿದ್ದ ಒಂದು ಬಾವಿ ಕಟ್ಟೆಯ ಮೇಲೆ ಅವರು ಆಗಾಗ್ಗೆ ಗಂಟೆಗಟ್ಟಲೆ ಕುಳಿತಿರುತ್ತಿದ್ದರು. ಅದರ ಪಕ್ಕದಲ್ಲಿ 5 ಅಡಿ ಆಳದ ಹಳ್ಳವನ್ನು ಅವರೇ ತೋಡುತ್ತಿದ್ದರು. ಅದರಲ್ಲಿ ನಿಂತು ಅವರು ಬಹಳ ಹೊತ್ತು ಏನೋ ಮಾಡುತ್ತಿದ್ದರಾದರೂ ಅದೇನೆಂದು ಯಾರೂ ಹೇಳಲಾರದೆ ಹೋದರು. ದಾಸಗನು ಒಂದು ಸಂಗತಿಯನ್ನು ಹೀಗೆ ವರ್ಣಿಸಿದ್ದಾನೆ. ಸಾಯಿ ಅಪರೂಪವಾಗಿ ಮಧ್ಯಾಹ್ನ 1 ಅಥವಾ 2 ಗಂಟೆಗಳ ಮಧ್ಯದಲ್ಲಿ ತಾವು ಒಬ್ಬರೇ ಇರುವಾಗ ತಮ್ಮ ಎದುರಿಗೆ ಒಂದು ಪರದೆಯಂತೆ ಒಂದು ಬಟ್ಟೆಯನ್ನು ಬಿಟ್ಟುಕೊಂಡು ಒಂದು ಬಟ್ಟೆ ಚೀಲದಿಂದ 10-15 ಕಾಸುಗಳನ್ನು ಹೊರಕ್ಕೆ ತೆಗೆಯುತ್ತಿದ್ದರು. ಅವುಗಳಲ್ಲಿ ದಮ್ಮಡಿ, ಆನೆ, ಅರ್ಧಾನೆ, ಕಾನೆ, ಬೇಡ, ಪಾವಲಿ, ಅರ್ಧ ರೂಪಾಯಿ ನಾಣ್ಯಗಳಿರುತ್ತಿದ್ದವು. ಅವೆಲ್ಲ ಸವಿದು ಹೋದ ನಾಣ್ಯಗಳು. ಸಾಯಿ ಒಂದೊಂದೇ ಕಾಸನ್ನು ತಮ್ಮ ಬೆರಳಿನಿಂದ ಉಜ್ಜುತ್ತಾ ಇದು ನಾನಾದು, ಇದು ಬಾಪೂದು, ಇದು ಕಾಕಾದು ಎಂದು ಗೊಣಗುತ್ತಿದ್ದರು. ಯಾರಾದರೂ ಬಂದರೆ ತಕ್ಷಣವೇ ಅವುಗಳನ್ನು ಚೀಲದೊಳಕ್ಕೆ ಹಾಕಿ ಮುಚ್ಚಿಡುತ್ತಿದ್ದರು. ಅವರು ಆ ರೀತಿಯಲ್ಲಿ ಭಕ್ತರಿಗೆ ಗೊತ್ತಿಲ್ಲದೆಯೇ ಅವರ ದುಷ್ಟ ಸಂಸ್ಕಾರಗಳನ್ನು ಉಜ್ಜಿ ತೊಳೆದು ಪವಿತ್ರರನ್ನಾಗಿ ಮಾಡುತ್ತಿರಬಹುದೇನೋ. ಅವರ ಮೇಲೆ ತಮ್ಮ ದೃಷ್ಟಿಯನ್ನು ನಿಲ್ಲಿಸಿದ ಭಕ್ತರ ಮೇಲೆ ಬಾಬಾ ತಮ್ಮ ದೃಷ್ಟಿಯನ್ನು ಅದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ತಮ್ಮ ಭಕ್ತರ ಮೇಲೆ ಹಾಯಿಸುತ್ತಿದ್ದರು. ಶ್ರೀ ಸಾಯಿ ಹೊರಕ್ಕೆ ಹೋಗುವಾಗ ಮಾರುತಿ ದೇವಾಲಯದ ಎದುರು ನಿಂತು ಏನನ್ನೋ ಗೊಣಗುತ್ತಾ ಮಾರುತಿಯ ಕಡೆ ತಿರುಗಿ ಬಗೆಯ ಭಂಗಿಗಳನ್ನು ತಾಳುತ್ತಿದ್ದರು. ತರುವಾಯ ಒಂದೊಂದು ದಿಕ್ಕಿಗೂ ತಿರುಗಿ ಹಾಗೆಯೇ ಮಾಡಿ ತೆದೇಕರಾಗಿ ನೋಡುತ್ತಿದ್ದರು. ಒಂದೊಂದು ಸಾರಿ ಯಾರನ್ನೋ ಬೈಯುತ್ತಿರುವಂತೆ ಎಲ್ಲ ದಿಕ್ಕುಗಳ ಕಡೆಯೂ ಸಟ್ಕಾ ತಿರುಗಿಸುತ್ತಿದ್ದರು. ಇಲ್ಲವೇ ಕಲ್ಲು ಎಸೆಯುತ್ತೇನೆಂದು ಬೆದರಿಸುತ್ತಿದ್ದರು. ಕೆಟ್ಟ ಮಾತಿನಲ್ಲಿ ಬೈಯುತ್ತಿದ್ದರು. ತಿಳಿಯದವರು ಅವರನ್ನು ಹುಚ್ಚರೆಂದು ಕಡೆಗಣಿಸುತ್ತಿದ್ದರು. ತಿಳಿದವರು ಅವರು ಪ್ರಕೃತಿ ಶಕ್ತಿಗಳಿಗೆ ಆದೇಶವೀಯುತ್ತಿದ್ದಾರೆಂದು ಭಾವಿಸುತ್ತಿದ್ದರು. ನಾನೊಂದು ಸಾರಿ ಮಸೀದಿಯಲ್ಲಿರುವಾಗ ಬಹಳ ರಭಸದ ಮಳೆ ಗಾಳಿ ಬಂದಿತು. ಸಾಯಿ ಮಸೀದಿಯ ಮುಂದಕ್ಕೆ ಬಂದು ಜರಾ ಧಾವ್ ಅಂದರೆ ಸ್ವಲ್ಪ ಶಾಂತನಾಗುವೆಂದು ಕೂಗಿ ಹೇಳಿದರು. ತಕ್ಷಣವೇ ಮಳೆ ಗಾಳಿ ನಿಂತಿತು ಎಂದು ಹೇಳಿದ್ದಾನೆ ಜೈಕರ್. ಇನ್ನೊಂದು ದಿನ ಬಾಬಾ ನಿಷ್ಕಾರಣವಾಗಿ ಅಬ್ಬಾ ಎಂದು ಕೂಗು ಹಾಕಿದರು. ತಕ್ಷಣವೇ ಅವರ ತಲೆ ಮೈ ಮೇಲಿದ್ದ ಬಟ್ಟೆಯೆಲ್ಲ ನೆಂದು ನೀರು ಸೋರಿ ಅಲ್ಲೆಂದು ಮಡವಾಯಿತು. ಭಕ್ತರು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಾರೆಯೇ ಹೊರತು ಅದೇನೆಂದು ಕೇಳುವ ಧೈರ್ಯ ಅಲ್ಲಿ ಯಾರಿಗೂ ಇರಲಿಲ್ಲ. 3ನೆಯ ದಿವಸ ತನ್ನನ್ನು ರಕ್ಷಿಸಿದ್ದಕ್ಕಾಗಿ ಟೆಲಿಗ್ರಾಮ್ ಮುಖಾಂತರ ತನ್ನ ಕೃತಜ್ಞತೆಯನ್ನು ಜಹಂಗೀರ್ ತಿಳಿಸಿದ. ನಿಜವಾಗಿ ನಡೆದದ್ದು ಇದು. ರಷ್ಯಾ-ಜಪಾನ್ ಯುದ್ಧದಲ್ಲಿ ಅವನೊಬ್ಬ ಜಹಂಗೀರ ನೌಕಾಧಿಪತಿ. ಅವನ 3 ನೌಕೆಗಳನ್ನು ಶತ್ರುಗಳು ಮುಳುಗಿಸಿದ್ದರು. ತಾನಿದ್ದ ನೌಕೆಯನ್ನು ಕಾಪಾಡೆಂದು ಆತ ಕಣ್ಣೀರಿಡುತ್ತಾ ಬಾಬಾನನ್ನು ಪ್ರಾರ್ಥಿಸಿದನು. ಸಾಯಿ ಆತನ ಮುಂದೆ ಬಂದು ನಿಂತು ಆ ನೌಕೆಯನ್ನು ಸುರಕ್ಷಿತವಾಗಿ ದಡ ಸೇರಿಸಿದರು. ಸಾಯಿ ಹತ್ತಿರ ಮಸೀದಿಯ ಒಂದು ಮೂಲೆಯಲ್ಲಿಟ್ಟಿದ್ದ ಬೀಸುವ ಕಲ್ಲೊಂದಿತ್ತು. ಅದನ್ನು ಅವರು ಆಗಾಗ ನೆಲದ ಮೇಲೆ ಗೋಣಿ ಚೀಲವನ್ನು ಹಾಸಿ ಅದರ ಮೇಲೆ ಬೀಸುವ ಕಲ್ಲನ್ನಿಟ್ಟುಕೊಂಡು ಕುಳಿತು ಕಬ್ಬಿಯ ತೋಳನ್ನು ಮಡಿಸಿಕೊಂಡು ಒಂದು ಕೈಯಲ್ಲಿ ಗೋಧಿಯನ್ನು ಬೀಸುತ್ತಿದ್ದರು. ಆ ಹಿಟ್ಟನ್ನು ಭಕ್ತರಿಗೆ ಕೊಟ್ಟು ಅದನ್ನು ಊರ ಸರಹದ್ದಿನಲ್ಲಿ ಚೆಲ್ಲಬೇಕೆಂದು ಒಂದು ಸಾರಿ ಹೇಳಿದರು. ಅದಕ್ಕೆ ಕಾರಣವೇನೆಂದು ಕೇಳಿದಾಗ, ಪ್ಲೇಗು, ಮಶೂಚಿ ದೇವತೆಗಳು ಊರಲ್ಲಿ ಕೆಲವರನ್ನು ನುಂಗಬೇಕೆಂದು ನೋಡುತ್ತವೆ. ಅದಕ್ಕೆ ಬದಲು ಈ ಹಿಟ್ಟು ತಿನ್ನಿರೆಂದು ಅವುಗಳಿಗೆ ಆಜ್ಞಾಪಿಸುತ್ತಿದ್ದೇನೆ ಎಂದರು. ಒಂದು ಸಾರಿ 1911ರಲ್ಲಿ ಭಕ್ತರು ಅವರ ಆದೇಶವನ್ನು ಪಾಲಿಸಲಿಲ್ಲ. ಕೆಲವೇ ದಿನಗಳಲ್ಲಿ ಶಿರಡಿಯಲ್ಲಿ ಪ್ಲೇಗು ಹರಡಿತು. ಬೆಳಗ್ಗೆ ಆಗುವ ಹೊತ್ತಿಗೆ ಸಾಯಿಯ ಮೈ ಮೇಲೆ 7 ಪ್ಲೇಗು ಗಂಟುಗಳು ಕಂಡವು. ಭಕ್ತರು ಭಯಪಟ್ಟು ಅವುಗಳಿಗೆ ಚಿಕಿತ್ಸೆ ಮಾಡಿಸಬೇಕೆಂದಾಗ ಅವರು ಆ ಗಂಟುಗಳು ಶಿರಡಿಯಲ್ಲಿ ಪ್ಲೇಗ್ನಿಂದ 7 ಜನ ಸಾಯುವರೆಂದು ಸೂಚಿಸುತ್ತವೆ. ನನಗಾವ ಚಿಕಿತ್ಸೆಯೂ ಬೇಕಿಲ್ಲ ಎಂದರು. ಭಕ್ತರ ಒತ್ತಾಯಕ್ಕನುಸಾರವಾಗಿ ಸುಟ್ಟ ಹತ್ತಿಯನ್ನು ಎಣ್ಣೆಯಲ್ಲಿ ಅದ್ದಿ ಅದನ್ನು ಹಚ್ಚೆಂದರು. ಗ್ರಾಮದ 7 ಜನ ಪ್ಲೇಗು ತಗಲಿ ಮೃತರಾದರು. ಬಾಬಾ ಶರೀರದ ಮೇಲಿನ ಗಂಟು ತಗ್ಗುವ ಹೊತ್ತಿಗೆ ಗ್ರಾಮದಲ್ಲಿ ವ್ಯಾಧಿ ಮಾಯವಾಗಿತ್ತು. ಆಗಾಗ ಬಾಬಾ ಬಂದವರಿಗೆಲ್ಲ ತಾನೇ ಅಡಿಗೆ ಮಾಡಿ ಬಡಿಸುತ್ತಿದ್ದರು. ಬಜಾರಿನಿಂದ ದಿನಸಿ ತರುವುದು, ಒಲೆ ಹಚ್ಚುವುದು, ಸಾರಿಗೆ ನೀರಿಡುವುದು, ಉಪ್ಪು, ಮೆಣಸು ಮುಂತಾದವುಗಳನ್ನು ಅರಿಯುವುದು ಇವೆಲ್ಲವನ್ನು ಅವರೇ ಮಾಡಿಕೊಳ್ಳುತ್ತಿದ್ದರು. ಒಂದೊಂದು ಸಾರಿ ಪರಮಾನ್ನ ಅಂದರೆ ಪಾಯಸವನ್ನು, ಇನ್ನೊಂದು ಸಾರಿ ಮಾಂಸದ ಪಲಾವನ್ನು ಮಾಡುತ್ತಿದ್ದರು.
ಹುಳಿ ಕಾಯಿಸಿ ಅದರಲ್ಲಿ ಗೋಧಿ ರೊಟ್ಟಿ ಮತ್ತು ಮೆಣಸು ಪುಡಿಯನ್ನು ಹಾಕುತ್ತಿದ್ದರು. ತರುವಾಯ ಅಂಬಲಿ ಮಾಡಿ ಮಜ್ಜಿಗೆಯಲ್ಲಿ ಬೆರೆಸುತ್ತಿದ್ದರು. ಅಡಿಗೆ ಸಾಮಾನು ಬೇಯುತ್ತಿರುವ ಹಂಡೆಯೊಳಗೆ ಕೈ ಹಾಕಿ ಚೆನ್ನಾಗಿ ಗೊಟಾಯಿಸುತ್ತಿದ್ದರು. ಆದರೆ ಅವರ ಕೈ ಮಾತ್ರ ಸುಡುತ್ತಿರಲಿಲ್ಲ. ಅಡಿಗೆ ಆದ ತಕ್ಷಣವೇ ಮೌಲಿಗೆ ಕೈಯಲ್ಲಿ ನೈವೇದ್ಯ ಮಾಡಿಸುತ್ತಿದ್ದರು. ಮೊದಲ ಭಾಗವನ್ನು ಮೈಲ್ಸಾಪತಿಗೂ ತಾತ್ಯಾ ಪಾಟೀಲನಿಗೂ ಕಳಿಸಿ ಅನಂತರ ಮಿಕ್ಕಿದ್ದನ್ನು ಎಲ್ಲರಿಗೂ ಬಡಿಸುತ್ತಿದ್ದರು. ಒಂದೊಂದು ಸಾರಿ 15-16 ಸೇರು ಗೋಧಿಯನ್ನು ಬೀಸಿ ಆ ಹಿಟ್ಟಿನಿಂದ ಬಹು ನಾಜೂಕಾಗಿ ಚಪಾತಿಯನ್ನು ಮಾಡಿ ಅದನ್ನು ನೇರವಾಗಿ ಧುನಿಯಲ್ಲಿ ಸುಟ್ಟು ಭಕ್ತರಿಗೆಲ್ಲ ಹಂಚುತ್ತಿದ್ದರು. ಒಂದರಲ್ಲಿ ಸುಮಾರು 15-16 ಪದರಗಳಿದ್ದು ಚೆನ್ನಾಗಿ ತಿನ್ನುವವನಿಗೂ ಸಹ ಒಂದು ಚಪಾತಿ ತಿನ್ನುವುದು ಕಷ್ಟವಾಗುತ್ತಿತ್ತು. ಆ ಭಕ್ತರೆಷ್ಟು ಧನ್ಯರು! ಇದು ಬಾಬಾ ಅನುಗ್ರಹದ ಚಿಹ್ನೆಯೇ ಸರಿ. ಮಾಂಸಾಹಾರವನ್ನು ಮಾಡಿದಾಗ ಶಾಕಾಹಾರಿಗಳನ್ನು ಅಲ್ಲಿಗೆ ಬಿಡುತ್ತಿರಲಿಲ್ಲ. ಒಮ್ಮೆಮ್ಮೆ ಅವರು ಭಕ್ತರನ್ನು ಬಹು ಕೆಟ್ಟ ಮಾತುಗಳಿಂದ ಬೈಯುತ್ತಿದ್ದರಂತೆ. ಅದಕ್ಕೇನು ಕಾರಣವೆಂದು ಒಬ್ಬ ಕೇಳಿದಾಗ, ಬಾಬಾ ನಾನು ಬೈಯಲಿಲ್ಲ, ಆಶೀರ್ವಾದ ಮಾಡಿದೆ ಅಷ್ಟೇ ಎಂದರು. ಜೂನ್ 27, 1922ರಲ್ಲಿ ನಾರ್ಕೆ ಎನ್ನುವ ಭಕ್ತ ದೀಕ್ಷಿತ್ಗೆ ಹೀಗೆ ಬರೆದನು: ನಾನು ಕಾಪರ್ದೆ ಕಾಗದದ ಪ್ರಕಾರ ಶ್ರೀ ಮೌಲಿ ಮಹಾರಾಜ ಎನ್ನುವ ಸಿದ್ಧ ಪುರುಷನನ್ನು ದರ್ಶಿಸಿದೆನು. ಶ್ರೀ ಸಾಯಿ ಒಬ್ಬ ಶ್ರೇಷ್ಠ ಮಹನೀಯನೆಂದು ಅವರು ಹೇಳುತ್ತಿದ್ದರು. ಒಂದು ದಿನ ಒಬ್ಬ ಬ್ರಾಹ್ಮಣ ನನ್ನೆದುರಿಗೆ ಸಾಯಿ ಒಬ್ಬ ಬಡವಳನ್ನು ಬಹುಹೀನವಾಗಿ ಬೈದರು. ಆತ ಸಾಧು ಹೇಗಾಗುತ್ತಾನೆ ಎಂದನು. ನಿನಗರ್ಥವಾಗಿಲ್ಲ ಅಷ್ಟೇ. ಆ ರೀತಿಯಲ್ಲಿ ಆಕೆಯ ಕೋರಿಕೆಯನ್ನು ನೆರವೇರಿಸಿದರು ಬಾಬಾ. ಮೊದಲು ಆಕೆಗೆ ಮಕ್ಕಳಾಗಿರಲಿಲ್ಲ, ಈಗ ಅವಳಿಗೆ ಮಕ್ಕಳಿವೆ, ಬೇಕಾದರೆ ಹೋಗಿ ನೋಡು ಎಂದರು. ಆ ಮಹನೀಯ ಒಂದು ಸಾರಿ ಅರ್ಧರಾತ್ರಿಯಲ್ಲಿ ಮಸೀದಿಯಲ್ಲಿ ಸಾಯಿಯೊಬ್ಬರೇ ಇದ್ದರು. ದೂರದಲ್ಲಿ ಒಂದು ಪಕ್ಕದಲ್ಲಿ ಮಲಗಿದ್ದ ಒಬ್ಬ ಮುಸ್ಲಿಂ ಭಕ್ತನಿಗೆ ಎಚ್ಚರವಾಗಿ ನೋಡಿದಾಗ ಸಾಯಿ ಏನನ್ನೋ ಅನ್ಕುತ್ತಾ ಆತುರಾತುರವಾಗಿ ಇಲ್ಲಿಂದಲ್ಲಿಗೆ ತಿರುಗುತ್ತಿದ್ದರು. ಇಷ್ಟರಲ್ಲಿ ಆಕಾಶದಿಂದ ಕಾಂತಿಯುತ ಗೋಳವೊಂದು ಮಸೀದಿಯ ಕಡೆ ನುಗ್ಗಿ ಬಂದಿತು. ಬಾಬಾ ಬೇಗವಾಗಿ ಅರಬಿಯಲ್ಲಿ ಏನೋ ಮಂತ್ರ ಪಠನ ಮಾಡುತ್ತಾ ದುನಿಯ ಮೇಲೆ ತಲೆಯಿಟ್ಟು ತಮ್ಮ ಕತ್ತಿನ ಮೇಲೆ ಸಟ್ಕ ಹಿಡಿದುಕೊಂಡರು. ಆ ಕಾಂತಿಗೋಳ ಮಸೀದಿಯೊಳಕ್ಕೆ ಬಂದ ಕೂಡಲೇ ಕೆಲವು ನಿಮಿಷ ಮಸೀದಿಯೆಲ್ಲ ಬೆಳಗಿತು. ಮಾರನೇ ದಿನ ಸಾಯಿ ಅತಿಥಿಗಳು ಬಂದಿದ್ದಾರೆ, ಸತ್ಕರಿಸಬೇಕು ಎಂದು ಮಾಂಸವನ್ನು ಬೇಯಿಸಿ ಮಸೀದಿಯಲ್ಲೊಂದು ಕಡೆ ಇಟ್ಟರು. ಅದರ ಮರ್ಮವೇನೂ ಯಾರಿಗೂ ಗೊತ್ತಾಗಲಿಲ್ಲ. ಒಂದು ದಿನ ಧ್ವನಿಯ ಹತ್ತಿರ ಒಂದು ಕಂಬಕ್ಕೆ ಒರಗಿಕೊಂಡು ಕುಳಿತಿದ್ದ ಲಕ್ಷ್ಮೀಬಾಯಿ ಶಿಂಡೆಯ ಹತ್ತಿರ ಸಾಯಿ, ಇಲ್ಲಿಗೆ ದಿನವೂ ಬರುವ ನಾಗಪ್ಪನನ್ನು ನೋಡಿದ್ದೀಯಾ ಎಂದರು. ಆತ ಇಲ್ಲ ಎಂದಳು. ಕೆಲವೇ ನಿಮಿಷಗಳಲ್ಲಿ ಒಂದು ಸರ್ಪ ಅವರ ಬೆನ್ನಿನ ಕಡೆಯಿಂದ ಭುಜದ ಮೇಲಕ್ಕೆ ಹರಿದು ಬಂದಿತು. ಆಕೆ ಭಯದಿಂದ ಅಗೋ ಅಲ್ಲಿ ಹಾವು ಎಂದಳು. ಅದೇನು ಮಾಡುವುದಿಲ್ಲವೆಂದು ತನ್ನ ದಾರಿ ಹಿಡಿದು ತುಳಸಿ ಬೃಂದಾವನಕ್ಕೆ ಹೋಗುವುದೆಂದು ಬಾಬಾ ಹೇಳಿದರು. ಆ ಕ್ಷಣದಲ್ಲಿ ಸಾಯಿ ಆಕೆಗೆ ಶಂಕರನ ಹಾಗೆ ಕಂಡರು. ಕೆಲವೇ ನಿಮಿಷಗಳಲ್ಲಿ ಆ ಹೂವು ತುಳಸಿ ಗಿಡದ ಹತ್ತಿರಕ್ಕೆ ಹೋಯಿತು. ಇದಕ್ಕೊಂದು ನಿದರ್ಶನವನ್ನು ಕೊಡುತ್ತೇನೆ. ಚಿಂತಂಪಲ್ಲಿ ಕಾಡಿನಲ್ಲಿ ಅಂದರೆ ವಿಶಾಖಪಟ್ಟಣ, ಆಂಧ್ರ ಪ್ರದೇಶ ವಾಸಿಸುತ್ತಿದ್ದ ಸಿದ್ಧ ಪುರುಷ ಶ್ರೀ ಪಾಕಲ್ಪಾಟಿ ಗುರುಗಳ ಹತ್ತಿರ ನಾನು ನಿಮಗೆ ಈ ಅರಣ್ಯದಲ್ಲಿ ಭಯವಾಗಲಿಲ್ಲವೇ ಎಂದೆ. ನಿಜವಾಗಿಯೂ ಭಯ ಹೇಗಿರುವುದೋ ಎನ್ನುವುದು ನನಗೆ ಗೊತ್ತಿಲ್ಲ ಎಂದರು ಆ ಮಹಾನುಭಾವರು. ಹಾಗಾದರೆ ನಮಗೇಕೆ ಭಯವಾಗುವುದು ಎಂದು ಮರುಪ್ರಶ್ನೆ ಮಾಡಿದೆ. ಅದಕ್ಕವರು ಅದು ಬೇರೆ ನಾನು ಬೇರೆ ಅಂದುಕೊಂಡಿದ್ದರಿಂದ ಎಂದು ಸಮಾಧಾನ ಹೇಳಿದರು. ಅನ್ಯತ್ವ ಭಾವದಿಂದಲೇ ಭಯ ಉಂಟಾಗುವುದೆಂದು ನಮ್ಮ ಪ್ರಾಚೀನ ಗ್ರಂಥಗಳು ಹೇಳುತ್ತವೆ. ಅದಕ್ಕೆ ಭಿನ್ನವಾದುದು ಅನನ್ಯವಾದ ಆತ್ಮಭಾವ. ಆತ್ಮವ ಸರ್ವಭೂತಾನಿ ಎನ್ನುವ ಹಾಗೆ ಸರ್ವ ಜೀವಿಗಳನ್ನು ತಮ್ಮ ಆತ್ಮರೂಪವಾಗಿಯೇ ನೋಡಬಲ್ಲವರು ಭಯರಹಿತರು. ಅಂಥವರೇ ಜೀವಿಗಳಿಗೆ ಅಭಯವನ್ನು ದಯಪಾಲಿಸಬಲ್ಲರು. ಜಯ ಜಯ ಸಾಯಿನಾಥಾಯ ನಮಃ.